ನನ್ನ ಉಸಿರು ಇರೋ ತನಕ ಬುಲ್ಬುಲ್ ಅಂತ ಕರೀರಿ, ದರ್ಶನ್ಗೆ ನಾನು ಋಣಿಯೇ. ರಚಿತಾರಾಮ್ ಹೇಳಿಕೆ. ನಟಿ ರಚಿತಾರಾಮ್ ಅವರು ಸ್ಟಾರ್ ಹೀರೋಯಿನ್ ಆಗಿ ಮಿಂಚಿದ್ದಾರೆ. ಕನ್ನಡ ಮಾತ್ರವಲ್ಲದೆ ಪರಭಾಷೆಯಲ್ಲೂ ಅವರಿಗೆ ಬೇಡಿಕೆ ಇದೆ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ಮೊದಲ ಅವಕಾಶ ಕೊಟ್ಟವರನ್ನು ಇಂದಿಗೂ ಸ್ಮರಿಸುತ್ತಾರೆ ರಚಿತಾರಾಮ್. ದರ್ಶನ್ ಅವರನ್ನು ತಮ್ಮ ಗಾಡ್ ಫಾದರ್ ಎಂದು ಕೂಡ ರಚಿತಾರಾಮ್ ಅವರು ಕರೆದಿದ್ದಾರೆ. ಸೊ ನಟ ದರ್ಶನ್ ಮೇಲೆ ರಚಿತಾರಾಮ್ ಅವರಿಗೆ ಅಪಾರ ಗೌರವ ಇದೆ. ಜೊತೆಗೆ ಚಿತ್ರರಂಗದಲ್ಲಿ ರಚಿತಾರಾಮ್ ಅವರಿಗೆ ಮೊದಲು ಅವಕಾಶ ನೀಡಿದ್ದೇ ದರ್ಶನ್. ರಚಿತಾ ನಟಿಸಿದ ಮೊದಲ ಸಿನಿಮಾ ಬುಲ್ಬುಲ್. ಆ ಸಿನಿಮಾ 2013ರಲ್ಲಿ ತೆರೆ ಕಂಡಿತ್ತು. ಮೊದಲ ಸಿನಿಮಾದಲ್ಲೇ ದರ್ಶನ್ ಜೊತೆ ನಾಯಕಿಯಾಗಿ ನಟಿಸುವ ಅವಕಾಶ ರಚಿತಾರಾಮ್ ಅವರಿಗೆ ಸಿಕ್ಕಿತು. ಆ ಅವಕಾಶ ನೀಡಿದ್ದಕ್ಕೆ ತಾವು ಕೊನೆಯವರೆಗೂ ದರ್ಶನ್ ಅವರಿಗೆ ಚಿರಋಣಿಯಾಗಿರುವುದಾಗಿ ರಚಿತಾರಾಮ್ ಹೇಳಿದ್ದಾರೆ. ಇನ್ನು ಜಿ ಕನ್ನಡ ವಾಹಿನಿಯ ಭರ್ಜರಿ ಬ್ಯಾಚಲರ್ಸ್ ಶೋನಲ್ಲಿ ಅವರು ಈ ಬಗ್ಗೆ ಮಾತಾಡಿದ್ದಾರೆ. ದರ್ಶನ್ ಸರ್ ಒಂದು ಮಾತು ಹೇಳ್ತಿದ್ರು, ಅವರ ವೃತ್ತಿ ಜೀವನದಲ್ಲಿ ಹೀರೋಯಿನ್ ಹೆಸರೇ ಶೀರ್ಷಿಕೆ ಆದಂಥ ಸಿನಿಮಾವನ್ನು ಮಾಡಿಲ್ಲ. ಎಲ್ಲ ಸಿನಿಮಾಗೂ ಹೀರೋ ಕೇಂದ್ರಿತ ಟೈಟಲ್ ಇರ್ತಿದ್ರು. ಮೊದಲ ಬಾರಿಗೆ ಬುಲ್ಬುಲ್ ಅಂತ ಹೀರೋಯಿನ್ ಸೆಂಟ್ರಿಕ್ ಟೈಟಲ್ ಇದೆ. ಹಾಗಾಗಿ ನೀನು ಎಷ್ಟೊಂದು ಲಕ್ಕಿ ಅಂತ ನನಗೆ ಹೇಳ್ತಾ ಇದ್ರು. ಇನ್ನು ಒಂದಷ್ಟು ವರ್ಷಗಳ ತನಕ ನನ್ನನ್ನು ಬುಲ್ಬುಲ್ ಅಂತ ಕರೀತಾ ಇದ್ರು ಅಂತ ನೀವು ಹೇಳಿದ್ರಿ. ಇಲ್ಲ, ಈಗಲೂ ಕೂಡ ಜನರು ನನ್ನನ್ನು ಬುಲ್ಬುಲ್ ಅಂತಲೇ ಕರೆಯೋದು. ಉಸಿರು ಇರೋವರೆಗೂ ನನಗೆ ಬುಲ್ಬುಲ್ ಅಂತಲೇ ಕರೆದರೆ ಖುಷಿ. ನನ್ನ ತಂಡಕ್ಕೆ, ದರ್ಶನ್ ಅವರ ಅಭಿಮಾನಿಗಳಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಎಂದು ರಚಿತಾರಾಮ್ ಅವರು ಹೇಳಿದ್ದಾರೆ. ಇನ್ನು ನಾನು ಪುಣ್ಯವಂತೆ, ನನ್ನ ಗಾಡ್ ಫಾದರ್ಗೆ ನಾನು ಧನ್ಯವಾದ ಹೇಳ್ತೇನೆ ಎಂದು ರಚಿತಾರಾಮ್ ಅವರು ಭರ್ಜರಿ ಬ್ಯಾಚಲರ್ಸ್ ವೇದಿಕೆಯಲ್ಲೇ ದರ್ಶನ್ ಅವರಿಗೆ ನಮಸ್ಕಾರ ಮಾಡಿದ್ದಾರೆ. ಇನ್ನು ರಚಿತಾರಾಮ್ ಅವರ ಮಾತು ಕೇಳಿ ದರ್ಶನ್ ಅಭಿಮಾನಿಗಳಿಗೆ ಖುಷಿಯಾಗಿದೆ. ಅವಕಾಶ ಕೊಟ್ಟವರನ್ನು ಎಂದಿಗೂ ಮರೆಯದ ರಚಿತಾರಾಮ್ ಅವರ ಗುಣವನ್ನು ಫ್ಯಾನ್ಸ್ ಮೆಚ್ಚಿಕೊಂಡಿದ್ದಾರೆ. ಬುಲ್ಬುಲ್ ಬಳಿಕ ಅಂಬರೀಷ್, ಕ್ರಾಂತಿ, ಜಗ್ಗುದಾದ ಸಿನಿಮಾಗಳಲ್ಲಿ ದರ್ಶನ್ ಅವರ ಜೊತೆ ರಚಿತಾರಾಮ್ ಅವರು ತೆರೆ ಹಂಚಿಕೊಂಡಿದ್ದರು. ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆಕೆ ಆರೋಪದಲ್ಲಿ ಜೈಲು ಸೇರಿದ್ದಾಗ ರಚಿತಾರಾಮ್ ಅವರು ಕೂಡ ಹೋಗಿ ಮಾತಾಡಿಸಿಕೊಂಡು ಬಂದಿದ್ದರು. ಆ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಾಗಲೂ ಕೂಡ ಅವರು ದರ್ಶನ್ ಕೊಟ್ಟ ಅವಕಾಶವನ್ನು ಕೂಡ ಸ್ಮರಣೆ ಮಾಡಿದರು.